ಮೇಲುಕೋಟೆ ವೈರಮುಡಿ ಉತ್ಸವ 2026ರ ಒಂದು ಅನಧಿಕೃತವಾದ ಒಂದು ಆಹ್ವಾನ ಪತ್ರಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿ ಮೇಲುಕೋಟೆ ಆಡಳಿತ ಮಂಡಳಿಯ ಇಒ ಅವ್ರಿಗೆ ನಾನು ಕೇಳಿದಾಗ, ಈ ಏನು ಅನೈತಿಕವಾದ ಒಂದು ಅಸಂಬದ್ಧವಾದ ಸಂಸ್ಕೃತಿಯನ್ನು ಹುಟ್ಟಾಕಲಿಕ್ಕೆ ಹೋಗಿದ್ದೀರಿ, ಈ ಇನ್ವಿಟೇಷನು ನಿಮ್ದ ಅಂತ ಕೇಳಿದ್ರೆ, ಇಲ್ಲ, ಇದು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ, ನಾನು ಇದನ್ನು ನೀಲಿ ನಕ್ಷೆಗೋಸ್ಕರ ಬ್ಲೂ ಪ್ರಿಂಟ್ಗೋಸ್ಕರ ರೆಡಿ ಮಾಡಿದ್ದು ಅಂತಾರೆ. ಈ ಇನ್ವಿಟೇಷನಲ್ಲಿ ಏನಿದೆ ಅಂತ ಅಂದರೆ, ಇತಿಹಾಸ ಪ್ರಸಿದ್ಧವಾದ ಮೇಲುಕೋಟೆ ವೈರಮುಡಿ ಜಾತ್ರೋತ್ಸವವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರ್ತದೆ. ಈ ಮುಜರಾಯಿ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ಸರ್ಕಾರದ ಲೋಗೋವನ್ನು ಬಳಸಿ ಆಮಂತ್ರಣ ಪತ್ರಿಕೆಯಲ್ಲಿ, ಆಹ್ವಾನ ಪತ್ರಿಕೆಯಲ್ಲಿ ಒಂದಷ್ಟು ಖಾಸಗಿ ವ್ಯಕ್ತಿಗಳ ಸ್ಪಾನ್ಸರ್ ಎಂಬ ಸಂಸ್ಕೃತಿಯನ್ನು ಹುಟ್ಟಾಕಿ ಖಾಸಗಿ ವ್ಯಕ್ತಿಗಳಿಗೆ ಈ ಒಂದೊಂದು ದಿನದ ಸೇವಾ ಕಾರ್ಯಗಳನ್ನು ಆ ಒಂದು ಇನ್ಚಾರ್ಜನ್ನು ಕೊಟ್ಟಿರ್ತಕ್ಕಂಥದ್ದು ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರವನ್ನು ಮುಜುಗರಕ್ಕೆ ಎಡೆ ಮಾಡೋಕ್ಕೆ ಹೋಗಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಇಒ ಅವ್ರನ್ನ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಕೂಡಲೇ ವಿಚಾರಣೆಯನ್ನು ಮಾಡಬೇಕು ಈ ಒಂದು ಕೃತ್ಯಕ್ಕೆ. ಯಾಕೆಂದರೆ ಸಾರ್ವಜನಿಕರಿಗೆ ಯಾವುದೇ ಒಂದು ವಿಷಯವನ್ನು ತಿಳಿಸ್ತಾನೆ ಮತ್ತು ಪೇಪರ್ನಲ್ಲಿ ಯಾವುದೇ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾನೆ, ಏಕಾಏಕಿ ತಮಿಳುನಾಡಿನ ಮೂಲದ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಇಲ್ಲಿ ವೈರಮುಡಿ ಉತ್ಸವದ ಸಂಪೂರ್ಣವಾದ ಹೊಣೆಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕನ್ನಡಪರ ಹೋರಾಟಗಾರನಾಗಿ ಮತ್ತು ಸ್ಥಳೀಯವಾಗಿ ನಾನು ವಿರೋಧವನ್ನು ಮಾಡ್ತಾಯಿದ್ದೀನಿ. ಇಂತಹ ಅಪಸ್ವರದ ಕೆಲಸಗಳು ಯಾವತ್ತೂ ನಡಿಬಾರ್ದು. ಅದು ಇತಿಹಾಸ ಇರ್ತಕ್ಕಂಥ ಮೇಲುಕೋಟೆ ಪುಣ್ಯಕ್ಷೇತ್ರದಲ್ಲಿ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಯಾರೋ ಒಂದು ಕುಟುಂಬಕ್ಕೆ ಈ ಒಂದು ಪ್ರಸಿದ್ಧವಾದ ಕೈಂಕರ್ಯಗಳನ್ನು ಮತ್ತು ನಿರ್ವಹಣೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಮೇಲುಕೋಟೆ ದೇವಸ್ಥಾನದ ಆಡಳಿತ ಮಂಡಳಿ, ಈಗ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥಾಪನಾ ಸಮಿತಿ ಏನಿದೆ, ಇವರು ಸಹ ಹೊಣೆಗಾರ ಆಗಬೇಕಾಗ್ತದೆ. ಇವತ್ತು ಸಂಸ್ಥಾಪನಾ ಸಮಿತಿ ಆಚರಣೆ ಆದ ಬೆನ್ನಲ್ಲೇ ಇಂತಹ ಒಂದು ಅಸಂಬದ್ಧವಾದ ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ಹುಟ್ಟಾಕಲಿಕ್ಕೆ ಯಾರು ಮುಂದಾದರೂ, ಆಡಳಿತ ಮಂಡಳಿ ಮುಂದಾಯ್ತಾ ಅಥವಾ ಶಾಸಕರು ಇದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಈ ಅಧ್ಯಕ್ಷರು, ಸಮಿತಿಯ ಅಧ್ಯಕ್ಷರ ಒಂದು ಹೇಳಿಕೆ ಮತ್ತು ಇಒರ ಹೇಳಿಕೆಯಲ್ಲಿ ಗೊಂದಲಗಳಿವೆ. ನಾನು ಇಬ್ಬರನ್ನು ಕೇಳಿದ್ದೀನಿ, ಇಒನ ಕೇಳಿದ್ದೀನಿ, ಯಾಕೆ ಮೇಲುಕೋಟೆಯ ಖಜಾನೆ ಖಾಲಿಯಾಗಿದೆಯಾ, ದಿವಾಳಿ ಆಗಿದೆಯಾ, ಪೇಪರ್ ಸ್ಟೇಟ್ಮೆಂಟ್ ಕೊಡಿ. ದೇವಸ್ಥಾನದಲ್ಲಿ ಹಣ ಏನಾಗಿದೆ? ಇವತ್ತು ಯಾರೋ ಖಾಸಗಿ ವ್ಯಕ್ತಿಗಳನ್ನು ತಂದು ದರ್ಬಾರ್ ಮಾಡುವ ರೀತಿಯಲ್ಲಿ